ರಾಜ್ಯದಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಜಟಾಪಟಿ ನಡೀತಾ ಇದೆ. ಇಡೀ ವಸತಿ ಇಲಾಖೆಯನ್ನೇ ಆರೋಪಿಸಿರೋದು ಸರಿಯಲ್ಲ. ಬಾಗಲಕೋಟೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ದೂರು ಕೊಟ್ಟರೆ ಎಫ್ಐಆರ್ ಮಾಡಿ ತನಿಖೆ ಮಾಡ್ತೇವೆ. ಬಿಆರ್ ಪಾಟೀಲ್ ಆಡಿಯೋ ಜಟಾಪಟಿ ರಾಜ್ಯದಲ್ಲಿ ಜೋರಾಗಿದೆ. ಈಗ ಇಡೀ ವಸತಿ ಇಲಾಖೆಯನ್ನ ಆರೋಪಿಸೋದು ಸರಿಯಲ್ಲ. ಬಾಗಲಕೋಟೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ದೂರು ಕೊಟ್ಟರೆ ಎಫ್ಐಆರ್ ಮಾಡಿ ತನಿಖೆ ಮಾಡ್ತೇವೆ. ಇಡೀ ಸರ್ಕಾರದ ವಿರುದ್ಧ ಆರೋಪಿಸುವುದು ತಪ್ಪು ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿರೋದು ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಡೀ ವಸತಿ ಇಲಾಖೆಯನ್ನೇ ಆರೋಪಿಸುವುದು ತಪ್ಪಾಗುತ್ತೆ. ಜೊತೆಗೆ ಇದರ ಬಗ್ಗೆ ದೂರು ಕೊಟ್ಟರೆ ಎಫ್ಐಆರ್ ಮಾಡಿ ತನಿಖೆ ಮಾಡ್ತೇವೆ. ಇಡೀ ಸರ್ಕಾರದ ವಿರುದ್ಧ ಆರೋಪಿಸುವುದು ತಪ್ಪು ಅಂತ ಹೇಳಿ ಗೃಹ ಸಚಿವರು ಮಾತನಾಡಿದ್ದಾರೆ. ಮುಜುಗುರ ಅಂತ ಹೇಳಿದ್ರೆ ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದ್ ಬದಲು, ಇಡೀ ಸರ್ಕಾರವನ್ನೇ ನೀವು ಹೇಳೋ ಬದಲು, ಯಾವ ಸ್ಪೆಸಿಫಿಕ್ ಕೇಸಿನಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಿಳಿಸಿದ್ರೆ ಅದಕ್ಕೆ ನಾವು ಕ್ರಮ ತಗೋಬಹುದು. ನಾನು ಮುಂದುವರೆದು ಹೇಳಿದೆ, ಒಂದು ವೇಳೆ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಅದನ್ನ ಎಫ್ಐಆರ್ ಮಾಡಿ ತನಿಖೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ನಾವು ಇಡೀ ಸರ್ಕಾರವನ್ನೇ ಆ ರೀತಿ ಹೇಳೋದು ತಪ್ಪು ಅಂತ ಕೂಡ ಹೇಳಿದೆ. ಇಲ್ಲ, ಮುಜುಗುರ ಅಂತ ಹೇಳಿದ್ರೆ ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದ್ ಬದಲು, ಇಡೀ ಸರ್ಕಾರವನ್ನೇ ನೀವು ಹೇಳೋ ಬದಲು